ನಾನು ಆಗ ಯಾಕೆ ಮೌನವ್ರತವ ಆಚರಿಸಿದೆ ಅಂತ ಕೇಳಿದರೆ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲದಲ್ಲ. ಯಾಕಂದರೆ ಒಂದು ಕಂಬಳ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನನಗೊಂದು 55 ವರ್ಷದಿಂದ ಕಂಬಳದಲ್ಲಿ ಕ್ಷೇತ್ರದಲ್ಲಿದ್ದೇನೆ. ನಾನು ಕಂಬಳ ಹಾಳಾಗ್ತದೆ ನಾನು ಮಾತಾಡಿದರೆ ಅನ್ನೋ ಉದ್ದೇಶದಿಂದ ನಾನು ಅತ್ಯಂತ ತಾಳ್ಮೆ ವಹಿಸಿಕೊಂಡು ಬಂದೆ. ಬ್ರಿಜೇಶ್ ಚೌಟ್ರ ಕಂಬಳ 8 ವರ್ಷದಿಂದ ಸುಧಾರಿಸಿಕೊಂಡು ಬಂದಿದ್ದೆ ನಾನು. ಈ ವರ್ಷವೂ ಕೂಡ ನನಗೆ ಬಾರಿ ತುರ್ತು ಕೆಲಸಗಳಿದ್ದರೂ ಕೂಡ ರಾತ್ರಿ 8 ಗಂಟೆಗೆ ಬಂದಿದ್ದೆ. ಮರುದಿವಸ ನನಗೆ ಸಾಹಿತ್ಯ ಸಮ್ಮೇಳನದ ನಾನು ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಇತ್ತು. ಆಮೇಲೆ ಮುಲ್ಕಿ ಕಂಬಳಕ್ಕೆ ಹೋಗಲಿಕ್ಕಿತ್ತು. ನಾನು ಆಗ ಕೇಳಿದೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿಟ್ಟು ಮಾತಾಡೋದಿಲ್ಲ. ನಾನು ಆ ಕಡೆಯಲ್ಲಿ ಏನಾದರೂ ಕೋಣಗಳು ಬಿಡಲಿಕ್ಕಿದ್ದರೆ ಹೇಳಿ ನಿಲ್ಲಿಸ್ತೇವೆ ನಾವು ಅಂತ ಆಗಲೂ ಕೂಡ ಹೇಳಿದೆ. ಅಷ್ಟೊತ್ತಿಗೆ ಸ್ವಲ್ಪ ದರ್ಪದ ಸ್ವರದಲ್ಲಿ ಸ್ವಲ್ಪ ಇದರಲ್ಲಿ ಮೈಕ್ ಬಂದ್ ಮಗ್ದಿಲ್ಲ ಏನೋ ಬಂತು. ನಾನು ಬಂದ್ ಮಾಡಿಟ್ಟೆ. ಆಮೇಲೆ ಕೇಳಿದೆ, ಯಾರು ಮಾತಾಡೋದು ಯಾನಿ ಅಂತೇಳಿ ಅವ್ರ ಹೆಸರು ಹೇಳಿದರು. ನನಗೆ ಆಗ ಸ್ವಲ್ಪ ನೋವಾಯಿತು, ಮನಸ್ಸಿಗೆ ಬೇಸರ ಆಯಿತು. ಆದರೆ ಇದು ನನಗೆ ಹೊಸತಲ್ಲ, ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ಗಳು ನಡೆಯುವುದು. ನನ್ನನ್ನು ಶಾರ್ಪ್ ಶೂಟರ್ಸ್ ತೆಗಿತೇವೆ ಹಾಗೆ ಹೀಗೆ ಅಂತ ಹೇಳಿದವರು ಎಲ್ಲ ಇದ್ದಾರೆ. ನಾನು ಅಲ್ಲಿಂದ ಬಹಳ ತಾಳ್ಮೆ ವಹಿಸಿದೆ. ಅದಕ್ಕಿಂತ ಮುಂಚೆ ನಾನು ಹೋದಾಗ ಕಂಬಳಕ್ಕೆ ಮುಚ್ಚೂರು ಕಲ್ಕುಡೆ ಬಂದು ನನಗೆ ಸ್ವಲ್ಪ ರ್ಯಾಶ್ ಮಾತಾಡಿ ಏಕವಚನದಲ್ಲಿ ಮಾತಾಡಿ ಎಲ್ಲ ಹೋಗಿದ್ದೆ. ಇವತ್ತು ನೀನು ಕಮಿಟಿಯ ಬಗ್ಗೆ ಮಾತಾಡಿದ್ದೆಲ್ಲ ಭಾಳ, ಅಂದರೆ ಅದರ ಹಿಂದಿನ ಕಂಬಳ ಒಕ್ಕಾಡಿಗೋಳಿ ಕಂಬಳವನ್ನು ನಿಲ್ಲಿಸಲಿಕ್ಕೆ ಈ ಕಮಿಟಿಯವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟಿನಲ್ಲಿ ಚೀಮಾರಿ ಕಳಿಸಿದರು. ಆಮೇಲೆ ಆ ಕಂಬಳವನ್ನು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸೇರಿಸಬಾರದು ಅಂತೇಳಿ ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದರು. ಅದು ಆಗಲಿಲ್ಲ. ನಾನು ಒಕ್ಕಾಡಿಗೋಡಿ ಕಂಬಳದ ಒಂದು ಘನತೆ ಗೌರವ ಹೇಳುವಾಗ ಯಾರ ಹೆಸರು ಹೇಳಲಿಲ್ಲ. ಆದರೂ ಕೂಡ ಈ ಜಾಗದ ಸತ್ಯ ಜನರ ಪ್ರಯತ್ನದಿಂದಾಗಿ ಇದು ನಡೀತಾ ಇದೆ. ಒಬ್ಬರು ಗಿಡ್ಡ ಆದದ್ದಕ್ಕೆ ತೋಟದಲ್ಲಿ ಜಾಗ ಕೊಟ್ಟು ಕರೆ ಊಟ ಮಾಡಲಿಕ್ಕೆ ಕೊಟ್ಟರು. ಇದು ಹೇಳಿದ್ದಾಗಲಿಲ್ಲ. ಬಂದು ನಾನು ಮೈಕ್ ಹಿಡಿದು ಕೂತ್ಕೊಂಡು ಶಬ್ದ ಆಗುವಾಗಲೇ ಅದಕ್ಕಿಂತ ಮುಂಚೆ ನನಗೆ ಗೊತ್ತಾದ್ದು ಮುಲ್ಕಿಯಲ್ಲಿ ಕಡಂಬೆ ಬತ್ತನ್ನ ಮೈಕ್ ಬರಬಲ್ಲಿ ಇಂಥ ಮುಚ್ಚೂರು ಕಲ್ಕಡೆದಿತ್ತಂತೆ. ಕಂಬಳ ಬ್ರಿಜೇಶ್ ಚೌಟ್ರದ್ದು. ನನಗೆ ಹೇಳಿದ್ದು ಬ್ರಿಜೇಶ್ ಚೌಟ್ರು ಬರಲಿಕ್ಕೆ. 8 ವರ್ಷ ಇದ್ದು ಹೋದದ್ದು ನಾನು ಅವರಿಗೋಸ್ಕರ, ಮತ್ತು ಕಂಬಳಕ್ಕೋಸ್ಕರ ಹೋದದ್ದು. ನಾನು ಹೇಳಿದೆ ಅವನಿಗೆ, ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ನಿನ್ನ ಹತ್ರ ಕೇಳಿ ನಾನು ಕಲಿಬೇಕಾಗಿಲ್ಲಪ್ಪ ಅಂತ. ಆದರೂ ಭಾರಿ ರಾಷ್ಟ್ರ ಮಾತಾಡಿ ಇಡೀ ಪಾತಿರ್ತುಕ ನಿನ್ನ ಐತಂದ ಅಂತ ಹೇಳಿದ. ಆಮೇಲೆ ಅರುಣ್ ಶೆಟ್ಟಿಗೂ ನನಗೆ ಏನೂ ವೈಮನಸ್ಸಿಲ್ಲ. ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ, ಈಗಲೂ ಇದ್ದೇವೆ, ಹಿಂದೆ ಇದ್ದೆವು. ಆದರೆ ಈ ಮನುಷ್ಯ ಹೋಗಿ ಆ ಧೈರ್ಯದಲ್ಲಿ ಹಿಂದಿನಿಂದ ಕೂತು ಇಷ್ಟೆಲ್ಲ ಆಗಿ ಆ ನಂತರ ನನಗೆ ಮತ್ತೆ ಬೇಸರ ಆದದ್ದು ಎಲ್ಲಿ ಅಂತ ಕೇಳಿದರೆ, ಇಷ್ಟೇ ಮಾತಾಡಿದ್ದಕ್ಕೆ ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಗಟ್ಟ ಕಡಂಬ ಅಂತ ವೈರಲ್ ಮಾಡಿದ್ದಾರೆ. ಈಗ ಅದೇ ಸಮಸ್ಯೆ ಬಂದು ನಿಂತದ್ದು. ಈಗ ಇಡೀ 2 ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನನ್ನ ಕೈಯಲ್ಲಿ ಇಲ್ಲ. ಯಾವುದು ಇದನ್ನು ಮೀಡಿಯಾದವರು ಗಮನಿಸಿದರು. ಎಲ್ಲರೂ ಮನೆ ಬಾಗಿಲಿಗೆ ಬಂದರು, ಕೇಳಿದರು. ನಾನು ಏನು ಉತ್ತರ ಕೊಟ್ಟೆ ಅಂದರೆ, ನಾನು ತಾಳ್ಮೆ ವಹಿಸಿದ್ದೇನೆ. ನಾನು ಯಾರಿಗೂ ಒಬ್ಬರಿಗೂ ಫೋನ್ ಮಾಡಿ ಹೇಳಿಲ್ಲ ಈ ಬಗ್ಗೆ. ಆದರೆ ಈ ಮೀಡಿಯಾದಿಂದಾಗಿ ಎಲ್ಲರಿಗೂ ಗೊತ್ತಾಗಿ ಈಗ ಎಲ್ಲ ಜಿಲ್ಲೆಯಲ್ಲಿ ಈಗ ನಾವು ಬರುವಾಗಲೂ ಕೂಡ ದುಬೈಯಿಂದ ಜರಿಕ್ ಮಂಗಳೂರಿನವರು ಡಿಸೋಜ ಅವರು ಫೋನ್ ಮಾಡಿದರು ಮತ್ತು ಎಲ್ಲ ಮಾಡಿದರು. ನಾನು ಹೇಳಿದೆ, ನನಗೆ ಕಂಬಳ ಮುಖ್ಯ, ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ಆದರೆ ಚೌಟ್ರು ಇದರ ಬಗ್ಗೆ ಅವರ ಕಂಬಳ ಆದದ್ದರಿಂದ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ಅವರಿಗೆ ಕೇಳಿದಾಗ ಅವರು ಅದನ್ನು ಸ್ವಲ್ಪ ಹಗುರವಾಗಿ ತಗೊಂಡಾಗ ಕಾಣ್ತದೆ. ನನಗೆ ಸಂಬಂಧ ಹಾಗೆ ಹೀಗೆ ಅಂತೆಲ್ಲ ಗೊತ್ತಿಲ್ಲ ನನಗೆ. ಮತ್ತು ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ, ನಾನು ಬಂದು ನಿಮ್ಮ ಕಂಬಳಕ್ಕೆ, ನಿಮ್ಮ ಕಂಬಳದಲ್ಲಿ ನಡೆದಂಥ ಇನ್ಸಿಡೆಂಟ್, ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ, ಹಾಗೆಲ್ಲ ಸರಿ ಆಗ್ತದೆ ಅಂತ ಹೇಳಿದೆ ನಾನು. ಈಗ ಏನಾಗಿದೆ, 2 ಜಿಲ್ಲೆಯಿಂದ ಜನ ಎದ್ದಿದ್ದಾರೆ, ಯುವಕರು ಎದ್ದಿದ್ದಾರೆ. ನಾಳೆ ದಿವಸ ನನಗೆ ತಿಳಿದ ಹಾಗೆ ಮೂಡುಬಿದಿರೆಯ ಸಮಾಜ ಮಂದಿರದಲ್ಲಿ 3:30 ಗಂಟೆಗೆ ಅಭಿಮಾನಿ ಬಳಗ ಅಂತ ದೊಡ್ಡ ಒಂದು ಮೀಟಿಂಗ್ ಹಾಕ್ಕೊಂಡಿದ್ದಾರೆ. ನಾನು ಹೋಗುವುದಿಲ್ಲ. ಮತ್ತು ತೇಪೆ ಹಾಕುವಂಥ ಪ್ರಯತ್ನ ಏನಾದರೂ ಮಾಡಿದರೆ ಯಾರು, ನಾನು ಅದಕ್ಕೆ ಬಗ್ಗುವುದಿಲ್ಲ. ಈಗ ಅಧ್ಯಕ್ಷರು ಹೇಳ್ತಾರೆ, ಕುಳಿತು ಮಾತಾಡಿ ಸರಿ ಮಾಡ್ತಾರೆ. ಅಧ್ಯಕ್ಷರು ಈಗ ಇವರು ಅಧ್ಯಕ್ಷರಾದ ನಂತರವೇ ಈ ಸಮಸ್ಯೆ ಎಲ್ಲ ಪ್ರಾರಂಭ ಆದದ್ದು ಕಂಬಳದಲ್ಲಿ. ಮತ್ತು ಯಾಕೆ ನಾನು ಹೇಳ್ತೇನೆ, ಈಗ ಅಂದರೆ ಜಿಲ್ಲಾ ಕಂಬಳ ಸಮಿತಿಯ ಅವಧಿ 2 ವರ್ಷ. ಅದರ ಜನರಲ್ ಬಾಡಿಯೇ ಕರೆಯದೆ ಇವರಷ್ಟಕ್ಕೆ ಖುಷಿ ಬಂದ ಹಾಗೆ ಮಾಡ್ತಾ ಹೋದರೆ, ಇವ್ರಿಗೆ ಬೇಕಾದವರನ್ನು ಸೇರಿಸ್ಕೊಂಡು ಮತ್ತೊಂದು ಇನ್ನೊಂದು ಮಾಡ್ತಾ ಹೋದರೆ ಜನ ಅದನ್ನು ಸಹಿಸುವುದಿಲ್ಲ. ಈಗ ಅಧಿಕಾರ ಅವಧಿ ಮುಗಿದ ನಂತರ ನಾನು ಅಧ್ಯಕ್ಷ ಅಂತ ಇವರಿಗೆ ಹೇಳುವಂಥ ನೈತಿಕತೆ ಇಲ್ಲ. ಒಂದು
ಎರಡನೇದಾಗಿ ಇದ್ದರೂ ಕೂಡ ಇಷ್ಟು ಕಾದಲ್ಲ ಹೇಳುವಂಥದ್ದು ಅವ್ರಿಗೆ ಗೊತ್ತಿತ್ತು. ನನಗೆ ಅದರ ಬಗ್ಗೆಯೂ ಕೂಡ ರಿಯಾಕ್ಷನ್ ಇಲ್ಲ. ಆದರೆ ನಾನು ಈ ಕಾಂಪ್ರಮೈಸ್ಗೆ ಯಾರ ಬಾಗಿಲಿಗೂ ಹೋಗುವುದಿಲ್ಲ. ಕಂಬಳ ಸಮಿತಿ ಒಡೆದ ಮನೆ ಆಗಿರ್ಬೋದು, ಕಂಬಳ ಪಿಯರಿ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲ, ಬಹಳ ನೋವಿದೆ, ನಮಗೆ ನೋವಿದೆ. ನಾನು 55 ವರ್ಷದಿಂದ 70ನೇ ಇಸ್ವಿಯಿಂದ ಕಂಬಳ ಸಮಿತಿಯಲ್ಲಿ ಇದ್ದು ಬಂದವ. ನಾನು 89ನೇ ಇಸ್ವಿಯಲ್ಲಿ ಈ ಜಿಲ್ಲಾ ಕಂಬಳ ಸಮಿತಿಯನ್ನು ಧರ್ಮಸ್ಥಳದ ವಸಂತ ಮಹಲ್ನಲ್ಲಿ ಪೂಜ್ಯ ಕಾವಂದರ ಅಧ್ಯಕ್ಷತೆಯಲ್ಲಿ 2-3 ಜಿಲ್ಲೆಯ ಎಲ್ಲ ಕೋಣಗಳ ಯಜಮಾನರು ಮತ್ತು ಕಂಬಳಕ್ಕೆ ಸಂಬಂಧಪಟ್ಟ ಎಲ್ಲವರನ್ನು ಸೇರಿಸಿ ಆವತ್ತು ಚಾರಿತ್ರಿಕವಾದ ಸಮಾವೇಶ ಮಾಡಿ ಜಿಲ್ಲಾ ಕಂಬಳ ಸಮಿತಿ ರಚಿಸಿ ಮಾಡುವಲ್ಲಿ ನನ್ನದೇ ಪ್ರಮುಖ ಪಾತ್ರ. 22 ವರ್ಷಗಳ ಕಾಲ ನಾನು ಅದರದ್ದು ನಿರಂತರವಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮ ಮೇಲೆ ಅಷ್ಟು ಯಾಕೆ ಅಂತ ಅವರಿಗೆ ಗ್ರಜ್ಜು ಅಂದರೆ ಸರ್, ಒಂದು 3-4 ಜನ, ಬೇರೆ ಯಾರು ಇಲ್ಲ, ನಾನು ಹೇಳ್ತೇನೆ, 3-4 ಜನ ಹೆಸರು ಹೇಳೋದಿಲ್ಲ, ಆವತ್ತಿನಿಂದ ಇವತ್ತುವರೆಗೂ ನನ್ನ ಕಾಲಿಳಿಯಕ್ಕೆ ಶುರು ಮಾಡಿದ್ದಾರೆ. ಉದಾಹರಣೆಗೆ, ನಾನು ಕ್ರೀಡಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಲೆಕ್ಷನ್ ಕಮಿಟಿಯ ಮೆಂಬರ್ ನಾನು, ಸ್ಟೇಟ್ ಲೆವೆಲ್ 3 ಅವಧಿಗೆ ನಾನಿದ್ದೆ. ನಮ್ಮ ಶ್ರೀನಿವಾಸ ಗೌಡ ಅಂತ ಇದ್ದಾರಲ್ಲ, ಅವರು ಅದಕ್ಕೆ ಆಯ್ಕೆ ಆದರು ಮೆರಿಟ್ನ ಮೇಲೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಕಳೆದ 3 ವರ್ಷದ ಸಾಧನೆ ಮಾತ್ರ ಪರಿಗಣಿಸಬೇಕು ಅಂತೇಳಿ. ಅದು ಅನೌನ್ಸ್ ಮಾಡುವಾಗ ಸರ್ಕಾರ 2-3 ವರ್ಷದ ಬ್ಯಾಚ್ ಒಟ್ಟಿಗೆ ಮಾಡಿತು. ಆಗ ನನಗೆ ಒಬ್ಬರು ಕರೆದು ಕೇಳಿದರು, ನನ್ನಿಂದ ಭಾಳ ಕಂಬಳಕ್ಕೆ ಉಪಕಾರ ಪಡ್ಕೊಂಡವರು, ಅದು ಆಗೋದಿಲ್ಲ, ಚೇಂಜ್ ಮಾಡಬೇಕು, ಹೀಗೆ ಹಾಗೆ ಅಂತೇಳಿ ಸ್ವಲ್ಪ ರಫಿನಲ್ಲಿ ಮಾತಾಡಿದರು. ನಾನು ಹಾಗೆ ಹೇಳಿದ್ದೆ, ನೀವು ಬಿಡಿ, ಮುಖ್ಯಮಂತ್ರಿಯವರು ಬಂದರೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಇದಾಗಿದೆ, ಫೈನಲೈಸ್ ಆದ ನಂತರ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಗಿನ PR ಶೆಟ್ಟರ ಲೆಟ್ರೇಟ್ ತಗೊಂಡು ಸೀಲ್ನಲ್ಲಿ ಇದ್ದು ಸಿಗ್ನೇಚರ್ ಇದ್ದದಲ್ಲಿ ನನ್ನ ಮೇಲೆ ಬೇಣೂರು ಕಂಬಳದಲ್ಲಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದರು. ಯಾಕಂದರೆ ಅವರ ಮಾತು ಬಗ್ಲಿಲ್ಲ ನಾನು ಅಂತ. ವಿಷಯ ಇಷ್ಟೇ, ನನಗೆ ಸರ್ 55 ವರ್ಷದಲ್ಲಿ ನಾನು ಕೊಚ್ಚಿಕೊಳ್ಳುವುದಲ್ಲ, ನನಗೆ ಕವರ್ ತಗೊಂಡ ಅಭ್ಯಾಸ ಇಲ್ಲ. ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಕಂಬಳದ ಏಳಿಗೆಗೋಸ್ಕರ ನಾನು ಬಂದವ. ಹೇಗಾದರೂ ಇವನನ್ನು ಅಲ್ಲಿ ಏನು ಹೇಳಿದರು ಲಾಸ್ಟಿಗೆ ಅಂದರೆ ನನಗೆ ಭಾಳ ಬೇಸರ, ಅಂದರೆ ದುಡ್ಡು ತಗೊಂಡು ಕೊಟ್ಟಿದ್ದಾನೆ ಅಂತ ಮಾತಾಡಿದರು. ನಾನು ಏನು ಮಾತಾಡಲಿಲ್ಲ, ಅದರ ಬಗ್ಗೆ ಹೋಗಲಿಲ್ಲ, ಅದಾಗಲಿಲ್ಲ. ನನ್ನ ಮನೆಗೆ ಒಂದು ಹಂತದಲ್ಲಿ ಒಬ್ಬ ಕೋಣ ಬಿಡುವವ, ಅವನ ಬಗ್ಗೆ ದೂರು ಬಂತು. ಅದನ್ನು ವಿಚಾರಿಸಿದೆವು, ಅದಾಗಲಿಲ್ಲ ಅಂತೇಳಿ ಅವನಿಂದ ಮನೆಗೆ ನಾನು ಇಲ್ಲದೇ ಇದ್ದಾಗ ಮೆಸೇಜಿಗೆ ಕಡಂಬ ಕಂಬಳಕ್ಕೆ ಬಂದರೆ ಕೈಕಾರು ಮುರಿತೇವೆ ಅಂತ ಬಂತು. ನಾನು ಬಗ್ಲಿಲ್ಲ. ಆಮೇಲೆ ಸ್ವಲ್ಪ ಸಮಯದಲ್ಲಿ ನಾನು ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಇರುವಾಗ ಮನೆಗೆ ಒಬ್ಬ ಮುಸುಕುದಾರಿಯಾಗಿ ಬಂದು ಮೋಟರ್ ಸೈಕಲ್ನಲ್ಲಿ ಮನೆಗೆ ಮಿಸಸ್ ಹತ್ರ ಲೆಟ್ರ್ ಕೊಟ್ಟು ಹೋದರು. ಏನಂದರೆ, ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ, ಕಂಬಳಕ್ಕೆ ಅವ ಬಂದರೆ ಯಾವುದಾದ್ರು ಮೀಟಿಂಗಿಗೆ ಅಥವಾ ಯಾವುದಕ್ಕಾದ್ರೂ ಬಂದರೆ ಅವರನ್ನು ಶೂಟ್ ಮಾಡಿ ತೆಗಿತೇವೆ, ನಿನ್ನ ಮಾಂಗಲ್ಯ ಹೋಗ್ತದೆ ಅಂತ ಲೆಟ್ರ್ ಕೊಟ್ಟು ಹೋದಾಗಲೂ ಕೂಡ ನಾನು ಬಗ್ಲಿಲ್ಲ. ಆದರೆ ಭಾಳ ದುರಂತ ಏನು ಅಂತ ಕೇಳಿದರೆ, ಆ ಕಾಗದವನ್ನು ಪ್ರಿಂಟ್ಔಟ್ ಮಾಡಿಸಿ ನಮ್ಮ ಕಂಬಳದ ಸೋಕಾಲ್ಡ್ ಲೀಡರ್ಸ್ ಅಂತ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕಳಿಸಿದೆ. ಯಾರು ಕೂಡ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಅದರ ಬಗ್ಗೆ. ನಾನೇನು ಪಶ್ಚಾತ್ತಾಪ ಮಾಡಲಿಲ್ಲ, ಯಾಕೆಂದರೆ ವಿಧಿ ಹೇಗುಂಟು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನಲ್ಲಿ ಕಾಂಪ್ರಮೈಸಿನ ಪ್ರಶ್ನೆ ಇಲ್ಲ. ಕಾಂಪ್ರಮೈಸ್ ಅಂದರೆ ಆಮೇಲೆ ನಾವು ಇದನ್ನೇ ಎಲ್ಲ ಆಗಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ನಾವು ಕಂಬಳ ಅಕಾಡೆಮಿ ಅಂತ ಮಾಡಿದ್ವಿ 2011ರಲ್ಲಿ. ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಅಂತ ಮಾಡಿದ್ವಿ. ಅದಕ್ಕೆ 2017ರಲ್ಲಿ ಕ್ರೀಡಾ ಪೋಷಕ ಪ್ರಶಸ್ತಿಯೂ ಕೂಡ ಸ್ಟೇಟ್ ಗೌರ್ಮೆಂಟ್ ಸಿಕ್ಕಿತ್ತು. ಅದರಲ್ಲಿ 6 ಬ್ಯಾಚ್ ನಾವು ಸ್ಟೂಡೆಂಟ್ಸನ್ನು ತಯಾರು ಮಾಡಿದ್ದೇವೆ. ಹೀಗೆ ಹೆಚ್ಚಾಗಿ ಓಡುವವರಲ್ಲಿ ಎಲ್ಲ ಶ್ರೀನಿವಾಸ ಗೌಡ ಆಗಲಿ, ಆಮೇಲೆ ನಮ್ಮ ನಿಶಾಂತ್ ಶೆಟ್ಟಿ ಆಗಲಿ ಅಥವಾ ವಂದಿತ್ ಶೆಟ್ಟಿ ಆಗಲಿ, ಎಲ್ಲ ನಮ್ಮ ಇದರ ತರಬೇತಿ ಪಡೆದು ಬಂದವರು. ತರಬೇತಿ ಆದ ತಕ್ಷಣ ಪರಿಪೂರ್ಣರಾಗ್ತಾರೆ, ಅವರಿಗೂ ಕೂಡ ಮನಸ್ಸು ಬೇಕು, ಒಳ್ಳೆಯ ಕೋಣಗಳೆಲ್ಲ ಸಿಗಬೇಕು. ಅಂಥ ಸಂದರ್ಭದಲ್ಲಿ ನನ್ನ ಬೆನ್ನು ಹಿಡಿದು ಅಂದರೆ ಯಾವುದಕ್ಕೂ ಬಗ್ಗುವುದಿಲ್ಲ. ನನಗೆ ಒಂದು ಬೀಡಿ ಹುಡಿಯೂ ಕೂಡ ಅಭ್ಯಾಸವು ಕೂಡ ನನಗೆ ಇಲ್ಲ. ದೇವರು ಏನೋ ಹೇಳಿದ್ದಾನೆ, ಕಂಬಳಕ್ಕೆ ಸಾಕಷ್ಟು ಅಡುಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಯಾಕಂದರೆ ನಾನು ಒಂದು ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ ಇದ್ದು ರಿಟೈರ್ಡ್ ಆಗಿ ಒಂದು 20-22 ವರ್ಷ ಆಯಿತು ನಾನು. ಆ ಸಂದರ್ಭದಲ್ಲೇ ನನಗೆ ಆಸಕ್ತಿ ಇತ್ತು ಕಂಬಳಕ್ಕೆ. ಕೊಚಗೋಳಿಯ ಕಂಬಳದಲ್ಲಿ 70ನೇ ಇಸ್ವಿಯಿಂದ ಮೈಕ್ ಹಿಡಿದಿದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ನಾನು ಎಲ್ಲಿಯೂ ಕೂಡ ಕಂಬಳದ ಚೌಕಟ್ಟಿನ ಹೊರಗೆ ಮಾತಾಡೋದಿಲ್ಲ. ಹಾಗಾಗಿ ಇವತ್ತು ಇಂಥ ಸ್ಥಿತಿ ಬಂದು ಅಂಥೇಳಿ ನಾನು ಪಶ್ಚಾತ್ತಾಪ ಪಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ನನಗೋಸ್ಕರ. ಆದರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನ ಕಂಬಳದಲ್ಲಿ ಕಡಂಬನಿಗೆ ಏನೋ ಬರೆದ್ರು ಈ ಮುಚ್ಚೂರು ಕಲ್ಕಡ. ಹಿಂದೆ ಕೂಡ ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ, ಟಿ ವಿಯಲ್ಲಿ ಹಾಕಿದ್ದಾರೆ. ಆಮೇಲೆ ಇದು ಟೈಮಿಂಗ್ಸ್ ಕರೆಕ್ಟ್ ಇಲ್ಲ ಅಂತೇಳಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ಕಾನೂನು ಹೋರಾಟ ಮಾಡೋಕ್ಕೆ ಅಲ್ಲ ನೋಡ, ನಮ್ಮಲ್ಲಿ ಬೇಕಾದಷ್ಟು ಜನ ಈಗ
ಇನ್ಕ್ಲೂಡಿಂಗ್ ಹೈಕೋರ್ಟ್ ಲಾಯರ್ಸ್ ನಾವು ಫ್ರೀಯಾಗಿ ಮಾಡ್ತೇವೆ ಅಂತೆಲ್ಲ ಬಂದಿದ್ದಾರೆ. ನಾವು ನಮ್ಮ ಅಭಿಮಾನಿ ಬಳಗವನ್ನು ಕೇಳಿಕೊಳ್ಬೇಕು. ಯಾಕಂದರೆ ಇದರಿಂದ ಯಾವುದೇ ಸಂದರ್ಭದಲ್ಲಿ ಕಂಬಳಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು. ಹಾಗಾಗಿ ಮಾಧ್ಯಮದವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಮರಿಸಿಕೊಳ್ತೇನೆ ನಾನು. ಆ ಮಾತನ್ನೇ ಈಗ ಹೀರೋ ಆಗ್ತಾರೆ ಜೀರೋ ಆಗ್ತಾರೆ ಆದರೆ ನನಗೆ ನಾನು ಹೇಳುವುದಂತ ನನ್ನ ದೊಡ್ಡ ಜನ ನನಗೆ ಏನು ಅಭಿಮಾನಿ ಬಳಗ ವಾಟ್ಸಪ್ ಗ್ರೂಪ್ ಕೂಡ ಮಾಡ್ತೇವೆ. ಈಗ ವಾಟ್ಸಪ್ ಗ್ರೂಪ್ ಮನೆ ಇದ್ದಾರೆ ಅಂಡ್ ಅದು ಮಸ್ತ್ ಜನತನ ಇತ್ತೆ ಹಂಗೆ ಬಂದಾಗ ನಮ್ಮಲ್ಲಿ ರೂಪಾಯಿ ಕಾಲ್ ಬರ್ತದೆ. ಬೆಂಗಳೂರಿಂದ ಪೂರ್ವ ಹೆಚ್ಚಿನ ಹೊಡ್ಕೊಂಡೆ ಈಗ ಒಂದು ಹವಾಮಾನ ವಿಷಯ ಸಮಸ್ಯೆ ಇಂಥ ಕಾಲ್ಗಳು ಬೇಕಾದಷ್ಟು ಬರ್ತದೆ. ಬರ್ಬೋದು ಯಾನ ಈಗ ರಿಯಾಕ್ಟ್ ಮಾಡ್ಕೊಳ್ಬೋದು. ಯಾರು ಮಾಡಿದ್ರು ಉಳಿಯವರು ಹೆಂಗೆ ಫೋನ್ ಮಾಡ್ತಾರೆ ಹೆಂಗೆಲ್ಲ ಗೊತ್ತಿಲ್ಲ. ಈಗ ಶಿಷ್ಯ ವರ್ಗ ಬಾರಿ ಸೈಲೆಂಟ್ ಉಂಟು ನಾನು ಹೆಚ್ಚಿನವರೊಂದು ಗೊತ್ತಿತ್ತು. ಅದು ಅಂತ ಪನ್ನಾಗಿರಿ ಬುಕ್ಕ ಸಂಪರ್ಕ ಮಾಡ್ತಾರೆ. ಇದು ವಿರೋಧ ಮಧ್ಯಯುಗ ಏನು ಅರುಣ್ 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 ಸಾಲ ಕಾಂಟ್ಯಾಕ್ಟ್ ಏರ್ನಲ್ಲಿ ಬರ್ತೀವಿ ಅವೇನೇ ಅನ್ಕೆ ನಿರೀಕ್ಷೆ ಮಾಡ್ಕೊಂಡು ಗೊತ್ತ ಏರ್ನ ಫೋನ್ ಬರ್ತಾನೆ ನಾನು ಕಾಂಪ್ರಮೈಸ್ ಅಗ್ಲ ದಯಮಾಡಿ ಎನ್ನ ಇದು ನನ್ನ ಅಭಿಮಾನಿ ಬಳಗ ಗುರುದಿ ಅಂತ ಹೋಯ್ಡ ಅಗ್ಲಿಗೆ 3 ಭತ್ತನ ಪುತ್ತರ ಊರಿಂಡೆ ಕೋಟಿಡೆ 55 ವರ್ಷ ಸಾಧ್ಯ ಈಗ 79 ಮಡಪು 79 ನಾನು 27 ವರ್ಷ ಲೆಕ್ಚರ್ 5 ವರ್ಷ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿ 25 ವರ್ಷ